ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದಾರೆ. ಓಕೆ, ಫಾಲೋ ಮಾಡ್ತಾ ಇದ್ದಾರೆ, ಫಾಲೋ ಮಾಡಿರಿ. ಆಲ್ರೆಡಿ ಹುಡುಕ್ತಾ ಇದ್ದಾರಾ? ಸ್ಪೇಸ್ ಬೇಡ, ಬರೀ ಹಂಗೆ ಹೊಡಿ, ಸ್ಪೇಸ್ ಬೇಡ. ಬೈಕರ್ ಪ್ರಣವ್ ಅಂತಲೇ ಹೊಡಿ, ಸ್ಪೇಸ್. ಫಾಲೋ ಕರೋ. ಯಾ ಏನು ಇದು ಕ್ಯಾಮ್ರಾ ಬ್ಲಾಕ್ ಮಾಡ್ತಾನೆ. ಇದು ಫೋನು ಮಾತಾಡೋದಕ್ಕೆ. ಸೆನಾ ಬ್ಲೂಟೂತ್ ಅಂದರೆ ಕಾಲಲ್ಲಿ ಮಾತಾಡ್ಕೊಂಡು ಹೋಗ್ತಾ ಹಾಂ. ಅಲ್ಲಿ ಮೊಬೈಲಲ್ಲಿ ಮೇಲ್ಗಡೆ ಇದೆಯಲ್ಲ, ಅದ್ರ ಮೇಲ್ಗಡೆ ಹಾಕೊಂಡು ಇನ್ನ ಇದೆ ಅದೆಲ್ಲ ನೋಡ್ಬೋದು. ಸನ್ಸೆಟ್ ಆಗ್ತಾ ಇದೆ, ಚೆನ್ನಾಗಿದೆ ಸನ್ಸೆಟ್. ಅಂದರೆ ಜಬಲ್ಪುರ್ ಲೆಫ್ಟ್ ಅಂತ ತೋರಿಸ್ತಾಯಿತ್ತು, ಜಬಲ್ಪುರ್ ಲೆಫ್ಟ್ ತೊಗೊಂಡಿದ್ದೀನಿ. ಇಲ್ಲಿಂದ 329 ಕಿಲೋಮೀಟರ್ಸ್ ಆಗ್ಬೋದು. ಟೈಮ್ ಬಂದು 5:30, 7:30ವರೆಗೂ ಡ್ರೈವ್ ಮಾಡಿಬಿಟ್ಟು ಟ್ರೈನ್ ಕೊಡೋದು ಬೇಡ. ಶಿಸ್ತಾಗೆ ಸಿಯೋನಿ ಜಬಲ್ಪುರ್. ಎಸ್, ಎಂಥ ಹೋಳಿ ಮಕ್ಕಳು ಹಾಕೋದು. ಆಯ್ತು, ಹೋಗ್ತೀನ. ಹಾಂ, ರೈಟ್ ತೊಗೊಂಡ ಹೊಡ್ಕೊ ಮಗನೇ. ಯಾರೋ ಇವನು ಹಿಂಗೆ ತಿರುಗಿಸ್ತಾನೆ, ಲೆಫ್ಟು ರೈಟು. ಯಪ್ಪ, ರಾಯ್ಪುರ್ ಜಬಲ್ಪುರ್. ಟೋಲೆ ನೋಡಿ ಎಷ್ಟು ಟ್ರಾಫಿಕ್ ಇದೆ. ಹಾಂ, ಟೂ ವೀಲರ್ಸ್. ಹೋಗಿ ಸಾಯಲೇ, ಹೋಗಿ ಬೇಗ. ರನ್ನಿಂಗಲ್ಲಿದ್ದೀವಿ. ಓಕೆ ಓಕೆ ಅಂಕಲ್, ನಾನು ರೀಚ್ ಆದ್ಮೇಲೆ ನಾನೇ ಮಾಡ್ತೀನಿ. ಹಾಂ ಓಕೆ. K02 ಬರ್ಬೋದು. ಹಾಂ, ನೋಡ್ರ ಟ್ರಾಫಿಕ್ ನೋಡ್ರಪ್ಪ ಹೆಂಗಿದೆ. ಬೇಜಾನ್ ಟ್ರಾಫಿಕ್ಕು. ಏನು ಹೇಳಿ, ಟ್ರಾಫಿಕ್ಕು. ಓ, ಇಷ್ಟ ಯಾರಿಗಿಷ್ಟ? ಕಲ್ಲು. ಜಬಲ್ಪುರ್ಗೆ ಹೋಗೋ ರೂಟು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಸ್ನೇಹಿತರೆ. ನೋಡ್ರಿ ಹೇಗಿದೆ, ಪೂರ ಟ್ರಾಫಿಕ್ಕು. ಕನ್ನಡದವರ ಅಲ್ಲ, ನಾನೇ ನೋಡ್ತೇನೆ. ಹಿಂದೆ ಹೋದ ಎಲ್ಲ ನುಗ್ಗಿಸ್ತಾ ಇದ್ಯೋ ತಡೆ ನನ್ನ ಮಗನೇ. ಒಂಚೂರು ಆ ಕಡೆ ತಕೊಂಡ್ಬಿಟ್ರೆ ಅದೇ ನುಗ್ಕೊಂಡು ಹೋಗ್ಬೋದು ಸ್ನೇಹಿತರೆ, ನಾರ್ಮಲಾಗಿ. ಬೇಡ, ದೊಡ್ಡ ಗಾಡಿ. ಓ, ಟರ್ನಿಂಗಾ? ಅಲ್ಲ, ಟ್ರಾಫಿಕ್ಕು. ಎಲ್ಲ ಬರ್ತಾ ಇದೆಯಾ ಅಣ್ಣ, ದೊಡ್ಡಣ್ಣ? ಓ,
ಅಕ್ಕನ ಏನು ಧೂಳು ಹಿಂಗೆ ಹೇಳ್ತಾ ಇದೆ ಗುರು. ಓ ಮೈ ಗಾಡ್, ನೋಡಿದ್ರಾ ಹೆಂಗೆ? ನನಗೆ ತಿಕ್ಲತ್ತಾ ಇದೆ ಗುರು, ನಿಜವಾಗ್ಲೂ ಭಯ ಆಗ್ತಾ ಇದೆ ನನಗೇನೆ. ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅಪ್ಪ ಜೈ ಶ್ರೀರಾಮ್ ಅಂತ ಹೇಳ್ತಾ ಮಕ್ಕ ನೋಡ್ರು. ಆಯ್ ಅಂದರೆ ಆಯ್ ಏನಕ್ಕಾಗಲ್ಲ, ಗಾಡಿ ನೋಡ್ತವೆ. ನೋಡ್ದಿ ಆಕ್ಸಿಡೆಂಟು? ವಿಡಿಯೋನು ಮಾಡ್ಕೊಂಡಿದ್ದೀನಿ. ಹಾಂ, ಏನೋ ಟ್ರಾಫಿಕ್ ಅನ್ಕೊಂಡೆ ನಾನು, ಟ್ರಾಫಿಕ್ ಅನ್ಕೊಂಡೆ ನಾನು. ನೋಡಿದ್ರೆ ಆಕ್ಸಿಡೆಂಟು. ಸ್ವಲ್ಪ ನಿಧಾನಕ್ಕೆ ಓಡಿಸು. ಅರ್ಧ ಟೈಮು 60-70 ಒಳಗಡೆ ಇರು. ಅಪ್ಪ ದೇವ್ರೆ. ಸೊ ಸ್ನೇಹಿತರೆ, ಇನ್ನೊಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರತ್ತೆ. ಹಾಗೂ ಈ ಕರ್ವಿಂಗ್ಸ್ ಏನಿದೆ ಅಲ್ಲ, ಇದು ಬಂದು ಟೈಗರ್ ರಿಸರ್ವ್ ಫಾರೆಸ್ಟ್ ಆ ಕಡೆ ಈ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಾ, ಫುಲ್ ಬೇಲಿ ಹಾಕ್ಬಿಟ್ಟಿದ್ದಾರೆ. ಸೊ ಟೈಗರ್ ಬರಬಾರ್ದು ಅಂತ ಚಿಕನ್ ಹೋಗ್ತದೆ ಗುರು. ಡಿಸೈನಾಗಿ ನಿಂತಿದ್ದೀನಿ ನಾನಂತೂ. ಕರ್ವಿಂಗ್ಸ್ ನೋಡಿ ಅಪ್ಪ. ಇದು ಡೇಂಜರಸ್ ಕರ್ವಿಂಗ್ ಇದು. ಏನು ದಿಂಬಾಮ್ ಘಾಟ್ ಎಲ್ಲ ತಿರುಗಿಸ್ತಿರೋ, ಮತ್ತು ಚಾಮುಂಡಿ ಹಿಲ್ಸಿಗೆ ಹೋಗ್ಬೇಕಾದ್ರೆ ಕರ್ವಿಂಗ್ಸ್ ಎಲ್ಲ ಏನು ತಿರುಗಿಸ್ತಿರೋ, ಇದ್ರ ಮುಂದೆ ಅದೇನೂ ಇಲ್ಲ. ಕರ್ವಿಂಗ್ಸ್ ಎಲ್ಲ ಕಲ್ಗಳೆಲ್ಲ ಹಾಕ್ಬಿಟ್ಟಿರ್ತಾರೆ ಇವರು. ಯಾವನ್ನ ಸೈಕ್ ನನ್ನ ಮಗ ಸಡನ್ನಾಗಿ ತಿರುಗಿಸ್ದ ಸೀದಾ ವನವಾಸಕ್ಕೆ ಹೋಗ್ಬಿಡ್ತಾನೆ ಹಂಗೆ ಜಾರ್ಕೊಂಡು. ಸಮಯ ಬಂದು 7:45 ಆಗಿದೆ. 8 ಗಂಟೆ ಹತ್ತತ್ರ ಅಂದ್ಕೊಳ್ಳಿ. ಡೇ 2 ರೈಡ್ ಇದು. ಇವತ್ತು ನಾವು ಹೋಗ್ಬಿಟ್ಟು ಸ್ಟೇ ಆಗಿಬಿಡ್ತೀವಿ. ಪ್ರಾಪರ್ ಜಬಲ್ಪುರ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ನೀವೇ ನೋಡ್ತಾ ಇದ್ರಲ್ಲ ಎಷ್ಟೊತ್ತಾಗಿದೆ ಅಂತ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಡೇ 3 ವಿಡಿಯೋಗೆ ಸ್ವಾಗತ, ವೆಲ್ಕಮ್. ಸೊ ಇವತ್ತು ನಾವು ಕನಿಷ್ಕ ಹೋಟೆಲ್ ಲಾಡ್ಜಿಂಗಲ್ಲಿದ್ವಿ. ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಫೆಸಿಲಿಟೀಸ್ ಏನೂ ಇರಲಿಲ್ಲ. ಸೊ ಅದಾದಮೇಲೆ ಟವಲ್ಸ್ ಕೊಟ್ಟಿರಲಿಲ್ಲ, ಸೋಪ್ ಆಗಿರ್ಬೋದು, ಶ್ಯಾಂಪೂ ಆಗಿರ್ಬೋದು, ಏನೂ ಕೊಟ್ಟಿರಲಿಲ್ಲ ಅವರು. ಸೊ ಇರೋದಿದ್ದಂಗೆ ಹೇಳ್ಬಿಡ್ಬೇಕು. ಆಮೇಲೆ ಇಲ್ಲಿಗೆ ಬಂದು ಆಮೇಲೆ ಏನಪ್ಪ ಮಿಸ್ಲೀಡ್ ಮಾಡ್ದೆ ಇವನು ಅಂತ ನೀವು ಅಂದ್ಕೊಂಬಾರ್ದು ಸ್ನೇಹಿತರೆ. ಸೊ ಇವೆಲ್ಲ ಎಲ್ಲ ರೆಡಿ ಆಗಿದ್ದೀವಿ, ನೋಡ್ಬೋದು. ಗಾಡಿ ಕೂಡ ರೆಡಿ ಆಗಿದೆ. ಇವರೇನೆ ಮಾತಾಡ್ತಾ ಇರೋದು. ಹಾಂ, ರೆಡಿನಾ ಬ್ರೋ? ರೆಡಿನಾ ಪೂರ? ಇವ್ರ ಗಾಡಿ ಸೆಟಪ್ ನೋಡಿ ನನಗೆ ಗಾಬರಿ ಆಗುತ್ತೆ, ಹೆಂಗೆ ರೆಡಿ ಮಾಡಿಟ್ಟಿದ್ದಾರೆ ನೋಡ್ರಿ. ಇಟ್ಸ್ ದ ಪವರ್ ಆಫ್ ಸೋಲೋ ರೈಡಿಂಗ್. ಸೋಲೋ ರೈಡ್ ನಿಮ್ಮಿಂದ ಇವತ್ತು ನಾನು ರೂಮಲ್ಲಿ ನೋಡ್ಕೊಂಡಿದ್ದೀನಿ, ಇಲ್ಲಾಂದರೆ ಇವತ್ತು ಟೆಂಟ್ ಅಲ್ಲ. ಇಲ್ಲ ಅಂದರೆ ನಾ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗ್ತೈತಪ್ಪ, ಆಗ್ತಾರೆ ಎಡಿಟ್ ಮಾಡೋಕೆ ಆಗ್ತೈತಪ್ಪ. ಆಗಲ್ಲಪ್ಪ, ಕೊಡಬೇಕಾಗಿತ್ತು ಲಂಚ್ ಬ್ರೇಕಲ್ಲಿ ವಾಯ್ಸ್ ಓವರ್ ಕೊಡಬೇಕು. ಹೌದಾ? ಇಂಟ್ರೋ. ಓಕೆ ಆಗಲಿ
ಚೈನ್ ಲೂಬ್ ಎಲ್ಲ ಆಗಿದೆ ಇವ್ರದ್ದು. ನಾನು ನಿನ್ನೆನೇ ಚೈನ್ ಲೂಬ್ ಮಾಡಿಬಿಟ್ಟೆ. ಸೊ ಇನ್ನೊಂದು 500 ಕಿಲೋಮೀಟರ್ಸ್ ಇದೆ ಪ್ರಯಾಗ್ರಾಜು. 500 ಕಿಲೋಮೀಟರ್ಸ್ ಹೊರದಾದ್ಮೇಲೆ ರೆಡಿ ಮಾಡ್ಕೊಬೇಕು. ಓಕೆ ಅಮ್ಮ, ಲೆಟ್ಸ್ ಗೋ. ರೆಡಿನಮ್ಮ? ಪೂರ ರೆಡಿನಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.